ಸರ್ ಪೊಲೀಸ್ ಸ್ಟ್ರಿಕ್ಟ್ ಇದ್ರೆ ಎಲ್ಲ ಸರಿಯಾಗುತ್ತೆ. ಪೊಲೀಸ್ ಈ ಥರ ಲೂಸ್ ಬಿಟ್ರೆ ಇದೆಲ್ಲ ಆಗುತ್ತವೆ. ಬೇಲ್ ಆಗಬಾರ್ದು, ಅವರಿಗೆ ಕಠಿಣವಾದಂಥ ಉಗ್ರ ಶಿಕ್ಷೆ ಆಗಲೇಬೇಕು. ಎಲ್ಲಿ ಶಿಕ್ಷೆ ಕೊಡಬೇಕು ಅವ್ರಿಗೆ? ಇದು ಪೊಲೀಸಿನ ಇರ್ರೆಸ್ಪಾನ್ಸಿಬಿಲಿಟಿ. ನಿಮಗೆ ಡ್ರಗ್ ಅಡಿಕ್ಟ್ಸ್ ಬೇಕಾ ಇಲ್ಲ ಜನಸಾಮಾನ್ಯರು ಬೇಕಾ ನೀವೇ ತೀರ್ಮಾನ ಮಾಡಿ. ಏನಾದರೂ ನೀವು ಇವರ ಬೆಂಬಲಕ್ಕೆ ನಿಂತರೆ ನಾವೆಲ್ಲ ನಿಮ್ಮ ರಾಜಕಾರಣವನ್ನು ಸರ್ವನಾಶ ಮಾಡ್ತೀವಿ. ರಾತ್ರಿ ಹಗಲು ರಾತ್ರಿ ತಿರುಗೋರು ನಾವು ಯಾರು ಹಿಡ್ಕೊ ಹೋಗಿ ಏನಾರು ಮಾಡಿಬಿಟ್ರೆ ಏನು ಮಾಡ್ಬೇಕು? ನಮಗೆ ನಮ್ಮ SP ಅವರು ನಮ್ಮ ಜಿಲ್ಲೆಗೆ ನಿಜವಾಗ್ಲೂ ನಾಲಾಯಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಯಾರು ಮಾರಾಟ ಮಾಡ್ತಿದ್ದಾರೆ ಅಥವಾ ಯಾರು ಪೆಡ್ಲರ್ಗಳಿದ್ದಾರೆ ಆ ಪೆಡ್ಲರ್ಗಳನ್ನು ಬಂಧಿಸುವಂತ ಕೆಲಸವನ್ನು ಮಾಡಿಲ್ಲ. ಸಂತೆಪೇಟೆಯಲ್ಲಿ ಸರ್ಕಲ್ನಲ್ಲಿ ಮೆಡಿಕಲ್ ಇದೆ, ಕೋರಿ ಮಾರ್ತದರಲ್ಲಿ ಮೇನ್ ಹೇಳ್ಬೇಕಂದ್ರೆ ಇದರಲ್ಲಿ ನಮ್ಮ ಕರ್ನಾಟಕದ ಕಾನೂನೇ ಸರಿ ಇಲ್ಲ. ಇದರಲ್ಲಿ ಯಾರು ಇದಕ್ಕೆ ಬೆಂಬಲಿಸ್ತಾರೆ ನಮ್ಮ ಗಮನದಲ್ಲಿರುತ್ತೆ. ಯಾರು ಏನು ಮಾಡಿದ್ದಾನೆ ಅಂತ ನಾವು ಅವ್ರಿಗೆ ಮಟ್ಟ ಹಾಕ್ತೀವಿ. ಗಾಂಜಾ ಸೇವನೆ ಮಾಡಿ 8 ವರ್ಷದ ಮಗುವಿಂದ ಹಿಡಿದು 80 ವರ್ಷದ ಅಜ್ಜಿಗೂ ಕೂಡ ರೇಪ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ಅವರು. ಆದರೆ ಆ ಹೆಣ್ಣು ಮಗಳು ಬುದ್ಧಿಮಾಂದ್ಯ ಹೆಣ್ಣು ಮಗಳು ಅತ್ಯಾಚಾರ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ MLAಗಳಾಗಿರಲಿ MP ಗಳಾಗಿರಲಿ ನಾವೆಲ್ಲರೂ ಕೂಡ ಜನಪ್ರಿಯರು ಅಂತ ಹೊಗಳ್ತಾ ಇದೀವಿ ಹೊರತು ಯಾರು ಕೂಡ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಯಾರೂ ಮಾಡಿಲ್ಲ. 3 ದಿವಸದಿಂದ ಪ್ರೊಟೆಸ್ಟ್ ಇದೆ ಅಂತೇಳಿ ಜಿಲ್ಲಾಧಿಕಾರಿ ಅವ್ರಿಗೆ ಮಾಹಿತಿ ಗೊತ್ತಿದ್ರು ಕೂಡ ಇವತ್ತು ಇಷ್ಟೆಲ್ಲ ಜನ ಸೇರಿರೋದು ನೋಡಿ ಅವ್ರು ಇವತ್ತು ಬಂದಿಲ್ಲ. ನಾವು ಹೊಸ ಜಿಲ್ಲಾಧಿಕಾರಿಗಳು ಏನಾದರೂ ಜಿಲ್ಲೆಗೆ ಕೊಡುಗೆ ಕೊಡ್ತಾರೆ ಅಂತ ನೋಡಿದ್ರೆ, ಆದರೆ ಜಿಲ್ಲಾಧಿಕಾರಿಗಳು ಇವತ್ತು ಬಂದಿಲ್ಲ. ಇದಕ್ಕೆ ಜಿಲ್ಲಾಧಿಕಾರಿಗಳು ಉತ್ತರ ಕೊಡಬೇಕು. ಮತ್ತು SP ಅವರು ಈ ಪ್ರತಿಯೊಂದು ಪ್ರಕರಣ, ಈಗ ಡ್ರಗ್ಸ್ ವಿಚಾರವಾಗಿ ಮಾತಾಡಬೇಕು ಅಂದರೆ ಪ್ರತಿಯೊಂದು ಕೂಡ ಪೊಲೀಸ್ ಇಲಾಖೆಗೆ ಇಂಥವ್ರೆ ಅಂತ ಪ್ರತಿಯೊಂದು ಕೂಡ ಗಮನದಲ್ಲಿದೆ. ಆದರೆ ಗಮನದಲ್ಲಿದ್ದರೆ ಕೆಲವು ಯುವಕರು ಇವತ್ತು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಏನಂದರೆ ನಾವು ಹೇಳಿದ್ದೀವಿ ಪೊಲೀಸ್ನವ್ರಿಗೆ ಇಂಥವರೇ ಮಾರ್ತಾರೆ, ಇಂಥ ಕಡೆನೇ ಸಿಗುತ್ತೆ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಆದರೆ ಪೊಲೀಸ್ನವರು ನಮ್ಮ ಮೇಲೆ ಇಂಥವರೇ ಹೇಳಿದ್ದಾರೆ ಅಂತೇಳಿ ಪೆಡ್ಲರ್ಗಳಿಗೆ ಮಾಹಿತಿ ಕೊಟ್ಬಿಟ್ಟು ನಮ್ಮ ಮೇಲೆ ಸುಮಾರು ಹೊಡೆಯೋದು, ಬಡಿಯೋದು, ನಮ್ಮ ಬೈಕ್ಗಳನ್ನ ಸುಡೋದು ಇವೆಲ್ಲನೂ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಆದರೆ ನಮ್ಮ SP ಅವರು ನಮ್ಮ ಜಿಲ್ಲೆಗೆ ನಿಜವಾಗ್ಲೂ ನಾಲಾಯಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು. ಯಾಕಂದರೆ ಅವರು ಇರೋ ಅಷ್ಟು ದಿನವೂ ಕೂಡ ಒಂದು ಒಳ್ಳೆ ಕೆಲಸಗಳು ನಡೆದಿಲ್ಲ. ಅತ್ಯಾಚಾರಗಳಾಗಿರಲಿ, ಕೊಲೆಗಳಾಗಿರಲಿ ಪ್ರತಿಯೊಂದು ಕೂಡ ನಡೆದಿದೆ. ಆದ್ದರಿಂದ ದಯವಿಟ್ಟು SP ಅವರು ಈ ಕೂಡಲೇ DC ಅವರು ಹೆಂಗೆ ಸತ್ಯಭಾಮ ಅವರಿದ್ದರು ಒಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದರೆ SP ಅವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಎಲ್ಲರೂ ದೂರದ ಜಿಲ್ಲೆಗೆ ಅವರು ವರ್ಗಾವಣೆ ಮಾಡಬೇಕು ಅಂತೇಳಿ ಮಾನ್ಯ ಹೊಸ ಸಚಿವರಲ್ಲಿ ನಾವು ಬೇಡ್ಕೊತೀವಿ. ಮತ್ತು ಈ ಹುಡುಗಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ತ್ವರಿತಗತಿಯಲ್ಲಿ ನ್ಯಾಯ ಕೊಡಬೇಕು. ಅವ್ರಿಗೇನಾದರೂ ಮಾನ್ಯ PP ಅವರಲ್ಲಿ ಮನವಿ ಮಾಡ್ತೀವಿ, ಅವ್ರಿಗೇನಾದ್ರು ತ್ವರಿತವಾಗಿ ಏನಾದರೂ ಬೇಲೇನಾದ್ರು ಸಿಕ್ಕರೆ ಯಾವುದೇ ಕಾರಣಕ್ಕೂ ಅವ್ರನ್ನ ನೀವು ಮರ್ತು ಬಿಡಿ. ನಾವು ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿಯೋಕ್ಕೂ ರೆಡಿ, ಬಾಬಾ ಸಾಹೇಬ್ರ ಸಂವಿಧಾನನ ಹಿಡಿದು ಮಾತಾಡೋಕ್ಕೂ ನಾವು ರೆಡಿ ಇದ್ದೀವಿ. ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಆಗಬಾರ್ದು, ಅವರಿಗೆ ಕಠಿಣವಾದಂಥ ಉಗ್ರ ಶಿಕ್ಷೆ ಆಗಲೇಬೇಕು. ಜೈ ಭೀಮ್. ಜೊತೆಗೆ ಹಾಸನದಲ್ಲಿ ಈ ಥರದ ಒಂದು ಅತ್ಯಾಚಾರ ಪ್ರಕರಣ ನಡೆದಿದೆ ಅಂದಾಗ ನಾವು ಭಾಳ ಯೋಚನೆಯನ್ನು ಮಾಡಬೇಕಾಗುತ್ತೆ. ಯಾಕೆ ಈ ಅತ್ಯಾಚಾರದ ಪ್ರಕರಣಗಳು ಹಾಸನದಲ್ಲಿ ನಡೀತು ಅಂತೇಳಿ. ಆ ಹಿನ್ನೆಲೆ ಒಳಗಡೆ ಮಾದಕ ವಸ್ತುಗಳು ಹಾಸನದಲ್ಲಿ ಸಾಕಷ್ಟು ಏನು ತರಕಾರಿ ಸಿಗೋ ರೀತಿಯಲ್ಲಿ ಗಾಂಜಾ, ಡ್ರಗ್ಸು, ಅಫೀಮ್ಗಳು ಈ ಥರದ್ದು ಸಿಗ್ತಾ ಇದೆ. ಹಾಗಾಗಿ ಇದನ್ನು ನಮ್ಮ ಪೊಲೀಸ್ ಇಲಾಖೆ ತಡೆಗಟ್ಟುವಲ್ಲಿ ಭಾಳ ವಿಫಲ ಆಗಿದೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಹಾಗಾಗಿ ಪೊಲೀಸ್ ಇಲಾಖೆ ಜೊತೆಗೆ ನಮ್ಮ ಮನವಿ ಇರುವಂಥದ್ದು, ನೀವೀಗಾಗಲೇ ಕೇಸ್ಗಳನ್ನ ಹಾಕ್ತಿರ್ಬೋದು, ಆದರೆ ಯಾರು ಮಾರಾಟ ಮಾಡ್ತಿದ್ದಾರೆ ಅಥವಾ ಯಾರು ಪೆಡ್ಲರ್ಗಳಿದ್ದಾರೆ ಆ ಪೆಡ್ಲರ್ಗಳನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿಲ್ಲ. ಯಾರು ಕನ್ಸ್ಯೂಮ್ ಮಾಡ್ತಿದ್ದಾರೆ, ಯಾರು ಸೇವನೆ ಮಾಡ್ತಿದ್ದಾರೆ ಅಂಥವ್ರಿಗೆ ನೀವು NDPS ಆಕ್ಟ್ ಮೇಲೆ ತೊಗೊಬಂದು ಪ್ರೊಡ್ಯೂಸ್ ಮಾಡ್ತಾಯಿದ್ರಿ, ಅಂಥ ವ್ಯಕ್ತಿಗಳನ್ನು ಆರೋಪಿತರನ್ನಾಗಿ ಮಾಡ್ತಿದ್ರಿ. ಆದರೆ ಹಂಗೆ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಮಾದಕ ವಸ್ತುಗಳನ್ನ ನಿರ್ನಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹಾಸನದಲ್ಲಿ ಮಾರಾಟ ಮಾಡ್ತಿದ್ದಾರೆ, ಹಾಸನಕ್ಕೆ ಎಲ್ಲಿಂದ ಡ್ರಗ್ಸ್ಗಳು ಬರ್ತಾ ಇದೆ, ಹಾಸನದ ಮೇನ್ ಯಾರು ಪೆಡ್ಲರ್ ಇದ್ದಾರೆ ಅಂಥವ್ರನ್ನ ಬಂಧಿಸಬೇಕಾಗತ್ತೆ. ಸರ್, ಇವಾಗ ಈ ಮಾದಕ ವಸ್ತುಗಳು ತರಕಾರಿ ಥರ ವ್ಯಾಪಾರ ಆಗ್ತಾಯಿದೆ. ಏನಾಗಿದೆ ಅಂತಂದರೆ ಈ ಪೊಲೀಸ್ನವರೇ, ನಾನೇ ಖುದ್ದು ಪೊಲೀಸ್ನವ್ರಿಗೆ ಪಿಂಚಿನ ಮೂಲ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ದೀನಿ. ಪೊಲೀಸ್ ಮನೆಗಳಲ್ಲಿ ಮಾರಾಟ ಆಗ್ತಾಯಿದೆ. ಡೈಲಿ 20-30 ಹುಡುಗರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಬಂದು ಹಿಡ್ಕೊಂಡು ಹೋಗ್ತಾರೆ, ಮತ್ತು ಮಾರಾಟ ಇಲ್ಲೇ ಇರ್ತಾರೆ, ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಇದು ಯಾರು ಮಾರ್ತಾ ಇದ್ದಾರೆ ಅವ್ರಿಗೆ ಖಂಡಿತ ಶಿಕ್ಷೆಗಳನ್ನು ಕೊಡಬೇಕು. ಮತ್ತು ಈ ನಮ್ಮ ಏರಿಯಾಗಳ ಮುಖ್ಯಸ್ಥರು ಏನಿದ್ದಾರೆ ಅವ್ರುಗಳು ಭಾಳ ಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಇದು ನಮ್ಮನ್ನು ಹೊಣೆ.
ನಾವು ಅವ್ರಿಗೆ ಬಿಟ್ಕೊಂಡಿದ್ದೀವಲ್ಲ, ಮಾರಾಟ ಮಾಡೋರಿಗೆ ಮತ್ತು ಈ ಮಾದಕ ವಸ್ತುಗಳನ್ನು ತೊಗೊಂಡು ಯೂಸ್ ಮಾಡ್ತಾವ್ರಲ್ಲ ಅವ್ರಿಗೆ ನಾವು ಏರಿಯಾದವರು ಮುಖ್ಯಸ್ಥರು ಬಿಟ್ಕೊಂಡಿದ್ದೀವಲ್ಲ, ಅದು ನಮ್ಮ ಹೊಣೆ. ನಾವು ಇದಕ್ಕೆ ಜವಾಬ್ದಾರರಾಗ್ತೀವಿ, ಪೊಲೀಸ್ನವರು ಜವಾಬ್ದಾರಾಗ್ತಾರೆ, ಇದಕ್ಕೆ ನಾವು ಜವಾಬ್ದಾರಾಗ್ತೀರಿ. ನಾವೆಲ್ಲ ಸೇರಿ ಇದನ್ನು ಮುಕ್ತ ಮಾದಕ ವಸ್ತುಗಳು ಮುಕ್ತ ಏರಿಯಾಗಳನ್ನು ನಾವು ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ನಾವೇ ತುಂಬ ಪ್ರಯತ್ನಗಳನ್ನು ಪಟ್ಟು ಇದನ್ನು ಕೊನೆಗೊಳಿಸಬೇಕಾಗುತ್ತೆ. ದಯಮಾಡಿ ಈ ಪೊಲೀಸ್ ಇಲಾಖೆಗಳು ಎಚ್ಚೆತ್ತಿ ಇದು ಕ್ರಮವನ್ನು ತಗೊಳ್ಳಿ. ಸ್ಯಾಂಡಲ್ ಗಾಡಿ ಬಂತೋ ಮತ್ತೇನೋ ಆಯ್ತೋ ಯಾವೊಂದೊಂದು ಅಕ್ರಮ ತಿಳಿದ್ರೆ 5 ನಿಮಿಷದಲ್ಲಿ ಸ್ಲಮ್ ಬರ್ತಾರೆ. ಇದು ವರ್ಷಗಂಟ್ಲಿಂದ ನಡೀತಾನೆ ಇದೆ, ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದಕ್ಕೆಲ್ಲ ನೇರ ಹೊಣೆ. ಇದು ಪೊಲೀಸಿನ ಇರ್ರೆಸ್ಪಾನ್ಸಿಬಿಲಿಟಿ. ದೇ ಹೋಲ್ಡ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಟೈಪ್ ಆಫ್ ಸಚ್ ಆಫ್ ಆಕ್ಸಿಡೆಂಟ್ಸ್. ಈ ಥರ ಆಗ್ತಾ ಇರೋದಕ್ಕೆಲ್ಲ ಇವರೇ ಹೊಣೆ. ಇವರು ಅಲ್ಲಿ ಯಾರಾದರೂ ಒಂದು ಬಿಡಿ ಸೇದ್ರೆ 200 ರೂಪಾಯಿ ದಂಡ ಹಾಕ್ತಾರೆ. ಅಲ್ಲೇನಾದರೂ ಆಗ್ಬಿಟ್ರೆ ಅಷ್ಟು ಬೇಗ ಬಂದ್ಬಿಡ್ತಾರೆ. ಇಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಚಿಲ್ಲರೆ ಅಂಗಡಿಯಲ್ಲಿ ಸಿಗ್ತಾ ಐತೆ. ಇಲ್ಲೆಲ್ಲ ಆದರೂ ಪೊಲೀಸ್ ಏನು ಮಾಡ್ತಾ ಇದೆ? ಪೊಲೀಸ್ ಯಾರಿಗೆ ಹಿಡಿತಾ ಇದ್ದಾರೆ? ಅಲ್ಲ, ಪೊಲೀಸ್ ಅವರ ಪರೋಕ್ಷವಾದಂಥ ಬೆಂಬಲ ಇದ್ದೇ ಇದೆ. ನಾನು ಒಂದು ಮನವಿ ಮಾಡ್ತೀನಿ ನಮ್ಮೆಲ್ಲ ಸ್ನೇಹಿತರಿಗೆ, ನೋಡಿ ಪೊಲೀಸರು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಎಲ್ಲ ಸಮಾಜದವರು ಎಲ್ಲಿ ಡ್ರಗ್ಸ್ ವ್ಯಾಪಾರ ಆಗ್ತಾ ಇದೆ ಆ ಅಂಗಡಿಗಳನ್ನ ಬೈಕಾಟ್ ಮಾಡಿ, ಯಾವ ಸೋಷಿಯಲ್ ವರ್ಕರ್ ಇವನಿಗೆ ಸಪೋರ್ಟ್ ಮಾಡಿದಾರೋ ಅವನಿಗೆ ಬಿಡಿಸಿ, ಯಾವ ಕೌನ್ಸಿಲರ್ MLA MP ಯಾರಿಗೂ ಸಪೋರ್ಟ್ ಅವನಿಗೆ ಬಿಡಿಸಿ, ಅಂತಿಮವಾಗಿ ಯಾವ ಮೆಡಿಕಲಲ್ಲಿದೆ ಆ ಮೆಡಿಕಲಿನ ವ್ಯವಹಾರವನ್ನು ನಿಲ್ಲಿಸಲೇಬೇಕು ಅಂತ ಹೇಳ್ತೀನಿ ನಾನು. ಅಲ್ಲ, ಗಾಂಜಾ, ಅಫೀಮು ಮತ್ತೆ ಮಾತ್ರೆ ಮತ್ತೆ ಇದು ಬಾಡಿ ಚಟ್ಟ ಅಲ್ಲಲ್ಲೇ ಮಲಗಿದ್ದಾರೆ ಎಲ್ಲರೂ. ಕುಡ್ದು ನಶೆ ಮಾಡಿ ಎಲ್ಲ ಹೆಂಗಸರ ಜೀವನ ಹೆಂಗಾಗಬೇಕು ಸರ್? ಹೆಂಗೆ ತಿರುಗಬೇಕು, ಹೆಂಗೆ ಬಾಳ್ಬೇಕು, ಹೆಂಗೆ ಕೂಲಿ ಮಾಡ್ಬೇಕು, ತಿನ್ಬೇಕು ನಾವು ಹೇಳಿ? ಹಗಲು ರಾತ್ರಿ ತಿರುಗೋರು ನಾವು. ಯಾರು ಹಿಡ್ಕೊ ಹೋಗಿ ಏನಾರು ಮಾಡಿಬಿಟ್ರೆ ಏನು ಮಾಡ್ಬೇಕು ನಮಗೆ? ಅದು ಫಸ್ಟ್ ಬೇಕಿರೋದು, ಆಮೇಲೆ ಬೇರೆ ಮಾತು. ಯಾರ್ಯಾರು ನಡೆಸ್ತಾ ಇದ್ದಾರೆ, ಈ ಜನ ಹೇಳ್ತಾ ಇದ್ದಾರೆ ನಾವು ತೋರಿಸ್ತೀವಿ ಬನ್ನಿ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜನ ಹೇಳ್ತಾ ಇದ್ದಾರೆ ಅಂದಮೇಲೆ ಜನಕ್ಕೆ ಕರ್ಕೊಂಡೋಗಿ ಯಾರು ಮಾರ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಬಿಟ್ಟು ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಆ ಪಾಪ ಹೆಣ್ಣು ಮಗು ಮೇಲೆ ಆಗಿರೋದು ಅಂತೂ ನಿಜವಾಗ್ಲೂ ನಾವು ಬೇಜಾರಾಗುತ್ತೆ. ಇಂಥ ಘಟನೆಗಳು ಯಾವತ್ತೂ ಸಹ ಆಗಬಾರ್ದು ಅಂತ ಪೊಲೀಸವರು ಕಠಿಣ ಶಿಕ್ಷೆ ತಗೋಬೇಕು. ಕಾನೂನಿನ ಮುಂದೆ ಸರ್ ಯಾರೂ ದೊಡ್ಡವರಲ್ಲ. ನಿಮ್ಗೆಲ್ಲರೂ ಕೂಡ ಗೊತ್ತು ಕಾನೂನು ಯಾವ ಥರ ನಮ್ಮ ಜಿಲ್ಲೆಯಲ್ಲೇ ಯಾವ ಒಬ್ಬ ಆರೋಪಿಗೆ ಯಾವ ಥರ ಶಿಕ್ಷೆ ಆಯಿತು ಅಂತ ಎಲ್ಲ ಮಾಧ್ಯಮದಲ್ಲಿ ಇಡೀ ಜನ ನೋಡಿದ್ದಾರೆ. ಅವ್ರ ಮುಂದೆ ಇವ್ರೇನಲ್ಲ, ಅವ್ರ ಕೋಟಿ ಕುಳುಗಳಿದ್ದಂಥವ್ರು ಅವರೆಲ್ಲ. ಅವ್ರ ಮುಂದೆ ಇವ್ರೇನಿಲ್ಲ. ಇವು ಆರೋಪಿಗಳಿಗೆ ಬೇಲ್ ಅನ್ನೋದು ಸಿಗಲೇಬಾರ್ದು. ಅವರು ಜೀವಾವಧಿ ಶಿಕ್ಷೆ ಜೈಲಿನಲ್ಲೇ ಕೊಳಿಬೇಕು ಅವರಿಗೆ. ಇದರ ಒಂದು ಲಿಂಕ್ ಇದೆ. ಯಾವ ಅಂಗಡಿ, ಯಾರು ಪೆಡ್ಲರ್, ಎಲ್ಲಿಂದ ಬಂತು, ಹೇಗೆ ಬಂತು, ಇದಕ್ಕೆಲ್ಲ ಒಂದು ಇತಿಹಾಸ ಇರುತ್ತೆ. ಇದು ಕ್ರೈಮಿನ ಒಂದು ಹಿಸ್ಟ್ರಿ ಇರುತ್ತೆ. ಇಲ್ಲಿ 4 ಜನ ಗಲ್ಲಾಗಬೇಕು, ಹಾಗೆ ಆಗುತ್ತೆ. ಪೀಸ್ ಮಾಡಿ ಅದೇನು ಸಂವಿಧಾನ ಮಾಡುತ್ತಾ ಮಾಡಲಿ, ಆದರೆ ಇವ್ರಿಗೆ ತಲುಪಿಸ್ತಾ ಇರೋದು ಯಾರು ಇದ್ರ ಬಗ್ಗೆ ಇಲ್ಲ. ಆದ್ದರಿಂದ ನನ್ನ ಗೌರವಾನ್ವಿತ ಮನವಿ ಏನಂದರೆ, ನೀವು ಯಾರಿಗೆ ಓಟ್ ಕೊಟ್ಟಿದ್ದೀರೋ ಏನೋ ಗೊತ್ತಿಲ್ಲ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, MP ಗಳು, ZPಗಳು, ಕೌನ್ಸಿಲರ್ಗಳು ಯಾರು ಇದಕ್ಕೆ ಬೆಂಬಲ ಮಾಡಬಾರ್ದು. ನಿಮಗೆ ಡ್ರಗ್ ಅಡಿಕ್ಟ್ಸ್ ಬೇಕಾ ಇಲ್ಲ ಜನಸಾಮಾನ್ಯರು ಬೇಕಾ, ನೀವೇ ತೀರ್ಮಾನ ಮಾಡಿ. ಏನಾದರೂ ನೀವು ಇವರ ಬೆಂಬಲಕ್ಕೆ ನಿಂತರೆ ನಾವೆಲ್ಲ ನಿಮ್ಮ ರಾಜಕಾರಣವನ್ನು ಸರ್ವನಾಶ ಮಾಡ್ತೀವಿ. ಭಾರಿ ನೊಂದಿದ್ದೀವಿ. ಯಾಕಂದರೆ ನಮ್ಮ ಹತ್ರ ಹೇಳಲಿಕ್ಕೆ ಮೀಡಿಯಾ ಇಲ್ಲ, ನಮ್ಮಲ್ಲಿರುವಂಥ ಆಕ್ರೋಶಕ್ಕೆ ಇದಿಲ್ಲ. ಎಲ್ಲಿ ನೋಡಿದ್ರು 10-15 ವರ್ಷದ ಹುಡುಗರು ಅಂಗಡಿಗಳಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಮಾರ್ತಾರೆ. ಅವ್ರು ರಾಜರು ದೊಡ್ಡ ಬಂಗ್ಲೆ ಕಟ್ಟಿದಾರಣ್ಣ. ಇಲ್ಲಿ ಯಾರಾದರೂ ಬಂಗ್ಳೂರು ಇದ್ದಾರಾ ಸರ್? ಲಕ್ಷಾಂತರ ವ್ಯವಹಾರ ಮಾಡೋದು 1000 ರೂಪಾಯಿ ಉಳಿಯೋದಿಲ್ಲ. ಇಲ್ಲಾದರೆ ಇವನು 1-2 ವರ್ಷ ಕೋಟ್ಯಾಂತರ ವ್ಯವಹಾರ ಮಾಡ್ತಾನೆ. ಎಲ್ಲೋಯ್ತು IT, BT, CBI ಇದರ ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಹೊಡೆದಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ಯಾಯದ. ಇವ್ರ ಶಿಕ್ಷಣ ಸರ್ಕಾರ ತ್ವರಿತಗತಿಯಲ್ಲಿ ತನಿಖೆ ಮಾಡಬೇಕು. ಅವ್ರ ಆಸ್ತಿನ ಎಲ್ಲಿಂದ ಬಂತು, ಹೇಗೆ ಬಂತು, ಡ್ರಗ್ ಫೆಡ್ಲರ್ಗಳ ಆಸ್ತಿಗಳನ್ನ ಇದು ಮಾಡಬೇಕು. ಜೊತೆಗೆ ಯಾರು MLA, MP ಗಳು, ಕೌನ್ಸಿಲರ್ಗಳು, ಪಂಚಾಯತಿಯಿಂದ MP ವರೆಗೂ ಯಾರು ಇದಕ್ಕೆ ಬೆಂಬಲಿಸ್ತಾರೆ ನಮ್ಮ ಗಮನದಲ್ಲಿರುತ್ತೆ. ಯಾರು ಏನು ಮಾಡಿದ್ದಾನೆ ಅಂತ ನಾವು ಅವ್ರಿಗೆ ಮಟ್ಟ ಹಾಕ್ಬಿಡ್ತೀವಿ.
ಒಂದು ಆದಷ್ಟು ಬೇಗ ಏನಿದೆ ಇದು ಗಾಂಜಾ ಸಪ್ಲೈ ಎಲ್ಲೆಲ್ಲಿ ಆಗ್ತಾ ಇದೆ ಇದು ಆದಷ್ಟು ಬೇಗ ನಮ್ಮ SP ಮೇಡಮ್ ಅವರು ಬಂಧಿಸಬೇಕು. ಯಾಕಂದರೆ ಈಗ ಅಪರಾಧಿ ಮಾಡಿರೋ 4 ಜನಗೂ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮೇನ್ ಹೇಳ್ಬೇಕಂದ್ರೆ ಇದರಲ್ಲಿ ನಮ್ಮ ಕರ್ನಾಟಕದ ಕಾನೂನೇ ಸರಿ ಇಲ್ಲ. ಇದರಲ್ಲಿ 6 ತಿಂಗಳು 9 ತಿಂಗಳು ಜೈಲಿಗೆ ಹಾಕೋದು ಮತ್ತೆ ಹೊರಗಡೆ ಬಂದು ರಾಜಾರೋಷವಾಗಿ ಅಡ್ಡಾಡ್ತಿದ್ದಾರೆ ಹೊರತು ಯಾವುದೇ ಥರ ಅವರಿಗೆ ಕೈಗ್ರಾಮ ತಗೊಂಡು ಶಿಕ್ಷೆ ಅವ್ರಿಗೆ ಆಗ್ತಾ ಇಲ್ಲ. ಆದಷ್ಟು ಗುರು ಅವರು ಗಾಂಜಾ ಸೇವನೆ ಮಾಡಿ 8 ವರ್ಷದ ಮಗುವಿಂದ ಹಿಡಿದು 80 ವರ್ಷದ ಅಜ್ಜಿಗೂ ಕೂಡ ರೇಪ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ಅವರು. ಅಂಥ ಒಂದು ಗಾಂಜಾನ ಆದಷ್ಟು ಬೇಗ ಬಂಧಿಸಬೇಕು. ಎಲ್ಲೆಲ್ಲಿ ಗಾಂಜಾ ಡ್ರಗ್ಸು ಎಲ್ಲೆಲ್ಲಿ ಮೆಡಿಕಲಲ್ಲಿ ಮೆಡಿಸಿನ್ ಸಿಗುತ್ತಾ ವಿತೌಟ್ ಸ್ಲಿಪ್ಪು ವಿತೌಟ್ ಪರ್ಮಿಷನ್ ಇಲ್ದಲೆ ಯಾರು ಕೊಡೋ ಆಗಿಲ್ಲ. ಆದಷ್ಟು ಬೇಗ ನಾವು SP ಮೇಡಮ್ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀವಿ, ಆದಷ್ಟು ಬೇಗ ಬಂಧಿಸಬೇಕು. ಹಾಗೆ DC ಅವರಿಗೂ ಕೂಡ ನಾವು ಕೇಳ್ಕೊತಾ ಇದ್ದೀವಿ, ಬಂದು ನೀವು ನಮ್ಮ ಹತ್ರ ಏನಿದೆ ಎಲ್ಲರ ಮುಂದೆ ಸಾವಿರಾರು ಜನರ ಮುಂದೆ ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ತುಂಬ ಊರಿಂದ ಬಂದಿದ್ದಾರೆ, ಇವರ ಮುಂದೆ ನೀವು ಆದಷ್ಟು ಬೇಗ ಬಂದು ಉತ್ತರ ಕೊಡಬೇಕು ಅಂತ ನಾವೊಂದು ಈ ಮಾತನ್ನು ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ಆ ಒಂದು ಹೆಣ್ಮಗುಗೆ ನ್ಯಾಯ ಸಿಗಲೇಬೇಕು. ಸಿಗುತ್ತೆ, ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾರುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲೆಲ್ಲೋ ಆಗಿರೋದನ್ನು ಅತ್ಯಾಚಾರ, ಮಹಿಳೆಯರ ಮೇಲೆ ದೌರ್ಜನ್ಯ ನಾವು ಕೇಳ್ತಿದ್ವಿ. ದೆಹಲಿಲಾಯಿತು, ಬೇರೆ ಬೇರೆ ದೇಶದಲ್ಲಿ ನಾವು ಕೇಳ್ತಾ ಇದ್ವಿ. ಆದರೆ ನಮ್ಮ ಹಾಸನದಲ್ಲಿ ಇವತ್ತು ಆಗಿರೋದ್ರಿಂದ ಇದು ನಮಗೆ ನಿಜವಾಗ್ಲೂ ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಜೊತೆಗೆ ಇದು ಒಂದು ನಮ್ಮ ಜಿಲ್ಲೆಗೆ ನಾಚಿಕೆಡುವಂಥ ಒಂದು ದುಷ್ಟ ಘಟನೆ ನಡೆದಿದೆ. ಇದಕ್ಕೆ ನಾವು ಏನಕ್ಕೋಸ್ಕರ ಈ ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೀವಿ ಅಂದರೆ ಆ ತಕ್ಕ ಮಾಡಿರುವಂಥ ಯುವಕರಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವರಿಗೆ ಜೈಲು ಪಾಲ್ ಮಾಡಬೇಕು, ಮತ್ತು ನಾನ್ ಬೇಲ್ ಅಂಥ ಶಿಕ್ಷೆನ ಅವರಿಗೆ ದೊರಕಿಸ್ಬೇಕು ಅಂತ ನಾವು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ತಿಂಗಳು ಎಂಥದ್ದು ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂಥ ತಿಂಗಳಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ. ತುಂಬ ನಮ್ಮ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ನಾವು ಎಲ್ಲರ ಪರವಾಗಿ ಇವತ್ತು ಬಂದಿರುವ ಜನತೆ ಎಲ್ಲರ ಪರವಾಗಿ ಕೋಟಿ ನಮ್ಮ ಕೋಟಿ ನಮನ ಇರ್ತಾ ಜಿಲ್ಲಾ ಅಧಿಕಾರಿಗಳು ಸಾಹೇಬರಾಗಿರ್ಬೋದು, ಕಮಿಷನರ್ ಆಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಆಗಿರಬಹುದು, ಇವ್ರಿಗೆಲ್ಲರಿಗೂ ನಾವು ಒಂದು ಮನವಿ ಏನು ಕೇಳ್ತಾ ಇದ್ದೀವಿ ಅಂದರೆ ಕಾನೂನುಬದ್ಧವಾಗಿ ಏನು ಅವರು ಶಿಕ್ಷೆ ಕೊಡಬೇಕಾಗುತ್ತೆ ಅದನ್ನು ಅವರಿಗೆ ದೊರಕಿಸ್ಬೇಕು ಅಂತ ಹೇಳಿ